ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಇವತ್ತು ಹೆರಿಟೇಜ್ ಸೆಂಟರ್ ಆ್ಯಂಡ್ ಏರೋಸ್ಪೇಸ್ ಮ್ಯೂಸಿಯಂ ಅಂತ. ಇದು ಇರೋದು ಏರ್ಪೋರ್ಟ್ನ ಓಲ್ಡ್ ರೋಡಲ್ಲಿ. ಇದು ಮೇಂಟೈನ್ ಮಾಡ್ತಕ್ಕಂಥ ಬಂದ್ಬಿಟ್ಟು HL ಕಂಪ್ನಿಯವರು. HL ಬಂದ್ಬಿಟ್ಟು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ. ಇದು ಏರೋಸ್ಪೇಸ್ ಮ್ಯೂಸಿಯಂ ಆಗಿರುತ್ತೆ ಸ್ನೇಹಿತರೆ. ಇಂಡಿಯಾದ ಫಸ್ಟ್ ಏರೋಸ್ಪೇಸ್ ಮ್ಯೂಸಿಯಂ ಅಂತ ಹೇಳ್ಬೋದು. ಇದು ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಫ್ಯಾಮಿಲಿ ಮತ್ತು ಮಕ್ಕಳ ಜೊತೆ ನೀವು ಇಲ್ಲಿ ಒನ್ ಡೇ ಬಂದು ಸ್ಪೆಂಡ್ ಮಾಡ್ಬೋದು. ಇದು ಎಂಟ್ರಿ ಬಂದ್ಬಿಟ್ಟು ಎವ್ರಿ ಡೇ 9 o'clock ಇಂದ 4:30 ಆಗಿರ್ತದೆ ಸ್ನೇಹಿತರೆ. ಹಾಗೆ ಪರ್ ಹೆಡ್ 70 rupees ಇಲ್ಲಿ ನಾವು ಫೀಸ್ ಪೇ ಮಾಡಬೇಕಾಗತ್ತೆ, ಎಂಟ್ರಿ ಫೀಸ್. ಹಾಗೆ ನೋಡಿ ಬನ್ನಿ, ನಿಮಗೆ ನಾನು ಹೊಸ ಎಕ್ಸ್ಪ್ಲೋರ್ ಮಾಡ್ತೀನಿ ಸ್ನೇಹಿತರೆ. ಹೇಗಿರುತ್ತೆ ಅಂತ ನೋಡಿ ಮತ್ತೆ ನನಗೆ ಕಮೆಂಟ್ ಮಾಡಿ. ಇದು HLನ ಏರೋನಾಟಿಕ್ಸ್ ಮ್ಯೂಸಿಯಂ ಸೆಂಟರ್ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ HL ಪಬ್ಲಿಕ್ ಮಾಡ್ತಾಗದು ಏನೇನು ಅನ್ನೋದು ನಿಮ್ಮನ್ನು ನಾನು ತೋರಿಸ್ತೀನಿ. ಬನ್ನಿ, ಹಾಗೆ ನಿಮಗೆ ಮ್ಯಾರೆಟ್ ಜೆಟ್ ಫೈಟರ್ ಜೆಟ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇದು ಮ್ಯಾರೆಟ್ ಟ್ರೈನರ್ ಅಂತ ಇಲ್ಲಿ ನಾವು ಡಿಸ್ಪ್ಲೇಗೆ ಇಟ್ಟಿರೋದು. ಇಲ್ಲಿ ಡಿಸ್ಪ್ಲೇ ಮಾಡಿರ್ತಕ್ಕಂಥದ್ದೆಲ್ಲ ಬಂದುಬಿಟ್ಟು ಒಂದು ಫ್ಲೈಟ್ ಸಿಮ್ಯುಲೇಟರ್ ಅಂತ ಹೇಳ್ಬೋದು. ಇದು ಫೈಟರ್ ಜೆಟ್ ಕೂಡ, ಇದು ಕೂಡ ಡಿಫ್ರೆಂಟ್ ಆದದ್ದು. ಹಾಗೆ ಇದು ಇಂಡಿಯಾದ ಫಸ್ಟ್ ಏರೋಸ್ಪೇಸ್ ಮ್ಯೂಸಿಯಂ ಅಂತ ಹೇಳಿಕೆ ನಾವು ಹೇಳ್ಬೋದು. ಇದು ನಮ್ಮದು ಇರೋದು ಬೆಂಗಳೂರಲ್ಲಿ. ಇದು ನಿಯರೆಸ್ಟ್ ಮಾರ್ತಳ್ಳಿ. MiG ಅಂತ ಇದು ಫೈಟರ್ ಹೆಸರು. ಇದು ಯುದ್ಧಕ್ಕೆ ಯೂಸ್ ಮಾಡ್ತಕ್ಕಂಥ, ಅಂದರೆ ವಾರಲ್ಲಿ ನಡೆದಾಗ ಇಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಫೈಟರ್ ಜೆಟ್ ಅಂತ ಹೇಳ್ಬೋದು. ಇದರ ಹೆಸರು MiG-21 ಫೈಟರ್ ಜೆಟ್ ಅಂತ ಹೇಳ್ಬೋದು. ಮತ್ತು ಇದನ್ನು ಟ್ರೈನಿಂಗ್ಗೋಸ್ಕರನೂ ಯೂಸ್ ಮಾಡಿದ್ರು. ವೇರಿಯಸ್ ಏರ್ಕ್ರಾಫ್ಟ್ಸ್ ಇಲ್ಲಿ ನಾವು ಡಿಫ್ರೆಂಟಾಗಿ ನೋಡಲಿಕ್ಕೆ ನಮಗೆ ಸಿಗುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅನ್ನೋದು ಒಂದು ವಿಶೇಷ. ಮತ್ತು ಇಲ್ಲಿ ಎಲ್ಲ ಥರದ ಇಂಜನ್ಗಳನ್ನು ಅಲ್ಲಿ ಡಿಸ್ಪ್ಲೇ ಮಾಡಲಾಗಿದೆ. ಇದು ನೋಡಲಿಕ್ಕೆ ನಮಗೆ ಒಂದು ಅದ್ಭುತ ಅನುಭವ ಅಂತ ಹೇಳಬಹುದು. ನೋಡೋಣ. ಇದು ಕೂಡ ನೋಡಿ ಶಾರ್ಕ್ ಥರ ಇದೆ ನೋಡಲಿಕ್ಕೆ. ಇದರ ಹೆಸರು ಹಿಂದೂಸ್ತಾನ್ ಜೆಟ್ ಟ್ರೈನರ್ ಅಂತ. ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ. ನಾವು ಬರೀ ಆಕಾಶದಲ್ಲಿ ನೋಡ್ತೀವಿ ಅಷ್ಟೇ ಹಾರಬೇಕಾದ್ರೆ. ಆದರೆ ನಮಗೆ ಈ ನೋಡಲಿಕ್ಕೆ ಭಾಗ್ಯ ಕೊಟ್ಟಿರೋದು ಬಂದ್ಬಿಟ್ಟು HL ಕಂಪ್ನಿಯವರು. HL ಕಂಪ್ನಿ ಗೊತ್ತಲ್ಲ ಸ್ನೇಹಿತರೆ, ಇದು ಪಬ್ಲಿಕ್ಕಿಗೆ ಎಂತ ಅಂತ ಗೌರ್ಮೆಂಟಿಗೆ ಸಪೋರ್ಟ್ ಮಾಡುತ್ತೆ ಅಂದರೆ ಫೈಟರ್ ಜೆಟ್ಸ್, ಏರೋನಾಟಿಕ್ಸ್ ಮತ್ತು ಪಬ್ಲಿಕ್ ಸರ್ವಿಸ್, ಹೆಲಿಕಾಪ್ಟರ್ಸ್, ಏರೋನಾಟಿಕ್ಸ್, ಹೀಗೆ ಡಿಫ್ರೆಂಟ್ ಆದ ಮ್ಯಾನುಫ್ಯಾಕ್ಚರಿಂಗ್ ಇವರು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ವಿಶೇಷ. ನೋಡಿ, ಹೀಗೆ ನಿಮಗೆ ಸಿಗೋದು ಇದು ಬಂದ್ಬಿಟ್ಟು ಲಕ್ಷ್ಯ ಪೈಲಟ್ಲೆಸ್ ಟಾರ್ಗೆಟ್ ಏರ್ಕ್ರಾಫ್ಟ್ ಅಂತ ಇದ್ರ ಹೆಸರು. ಇದರಲ್ಲಿ ಪೈಲಟರ್ ಇರಲ್ಲ ಸ್ನೇಹಿತರೆ. ಹಾಗೆ ವಿದೌಟ್ ಪೈಲಟರ್ ಇದು ಲಕ್ಷ್ಯ ಫ್ಲೈಟ್ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ಫೈಟರ್ ಜೆಟ್ ಅನ್ನೋದು ಒಂದು ವಿಶೇಷ. ಹಾಗೆ ಮುಂದೆ ನೋಡ್ತೀನಿ ನೋಡಿ, ಇದು ಒನ್ ಆಫ್ ದ ಸಿಮ್ಯುಲೇಟರ್, ಬೆಸ್ಟ್ ಸಿಮ್ಯುಲೇಟರ್ ಇನ್ ಈ ಮ್ಯೂಸಿಯಮಲ್ಲಿ. ಹೀಗೆ ಮುಂದೆ ನಿಮಗೆ ಡಿಫ್ರೆಂಟ್ ಆದ ಜೆಟ್ಟು ಮತ್ತು ಈ ಥರ ಫ್ಲೈಟು, ಹೆಲಿಕಾಪ್ಟರ್ಸು ಹೀಗೆ ತೋರಿಸ್ತೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಯಾಕಂದರೆ ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ನಿಮಗೆ ಫೈಟರ್ ಜೆಟ್ಸು, ಹೆಲಿಕಾಪ್ಟರ್ಸು ಹೀಗೆ ಡಿಫ್ರೆಂಟಾಗಿ ತೋರಿಸ್ತೀನಿ. ನೋಡಿ, ಹೀಗೆ ನಾವು ಕೂಡ ಒಂದು 3-4 ಫೋಟೋ ತೆಗೆದುಕೊಂಡಿವೆ. ಬನ್ನಿ, ಮುಂದೆ ನಿಮಗೆ ಇನ್ನೂ ಸ್ಪೆಷಲ್ ಆದ ಏರೋಪ್ಲೇನ್ ತೋರಿಸ್ತೀನಿ. ಆ ಏರೋಪ್ಲೇನ್ ಅನ್ನೋದು ಇಲ್ಲಿ ವಿಶೇಷ. ಹೀಗೆ ನೋಡಿ, ಇಲ್ಲಿ ಒಂದು ಏರೋಪ್ಲೇನ್ ಸಿಮ್ಯುಲೇಟರ್ ನಿಂತಿದೆ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಮತ್ತು ಮಕ್ಕಳ ಜೊತೆ ಬಂದು, ಸ್ಟೂಡೆಂಟ್ಸ್ ಎಲ್ಲ ಬಂದು ನೋಡಿ ಅನ್ನೋದು
ನನ್ನ ಆಶಯ. ಇದು ಹೆಲಿಕಾಪ್ಟರ್ ಯುದ್ಧದಲ್ಲಿ ಯೂಸ್ ಮಾಡ್ತಕ್ಕಂಥ, ಯುದ್ಧಕ್ಕೆ ಬಂದಾಗ ಎಮರ್ಜೆನ್ಸಿ ಎಲ್ಲ ಟೈಮಲ್ಲಿ ಯೂಸ್ ಮಾಡ್ತದೆ. ಅಡ್ವಾನ್ಸ್ ಲೈಟ್ ಅಂತ ಇದರ ಹೆಲಿಕಾಪ್ಟರ್ ಹೆಸರು. ಹೀಗೆ ನೋಡಿ ಎಲ್ಲ ಮಕ್ಕಳು ಎಂಜಾಯ್ ಮಾಡೋದು ನಾವು ನಿಮಗೆ ತೋರಿಸ್ತೀನಿ. ಇದು ಏರ್ ಟ್ರಾಫಿಕ್ ಕಂಟ್ರೋಲರ್ ಅಂತ ಹೇಳ್ಬೋದು. ಇದು ಸಿಗ್ನಲ್ ಕ್ಯಾಚ್ ಮಾಡೋಕ್ಕೆ ಎಲ್ಲ ಯೂಸ್ ಮಾಡ್ತಾರೆ. ಹಾಗೆ ಇದು ಏರ್ ಕಂಟ್ರೋಲರ್ ಅಲ್ಲಿ ಏರ್ಪೋರ್ಟಲ್ಲಿ ನೀವು ನೋಡಿರ್ತೀರ ಸ್ನೇಹಿತರೆ, ಅದನ್ನು ಸಿಗ್ನಲ್ ಕ್ಯಾಪ್ಚರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಬನ್ನಿ ಮತ್ತೆ ತಡ ನೋಡಿ ಎಷ್ಟು ಬ್ಯೂಟಿಫುಲ್ ಆದಂಥ ಗ್ರೀನರಿ ಇಲ್ಲೇ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋದು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಇದು ಎಮರ್ಜೆನ್ಸಿ ಆಂಬ್ಯುಲೆನ್ಸ್ ಆಗಿ ಯೂಸ್ ಮಾಡ್ತಾರೆ. ಇದು ಯುದ್ಧದಲ್ಲಿ ಅಥವಾ ನಮ್ಮ ಬಾರ್ಡ್ರಲ್ಲಿ ಯಾವುದೇ ಅಲ್ಲಿ ಸೋಲ್ಜರ್ಸ್ಗೆ ಆದರೆ ಗಾಯ ಆದರೆ ಅವ್ರಿಗೆ ಯೂಸ್ ಮಾಡ್ತಕ್ಕಂಥ ಒಂದು ಹೆಲಿಕಾಪ್ಟರ್ ಅಂತ ಹೇಳ್ಬೋದು. ಬನ್ನಿ ಇನ್ನು ಮುಂದೆ ನೋಡೋಣ. ಸ್ಪೆಷಲ್ ಆದ ಒಂದು ವಿಡಿಯೋಗಳು ನಿಮಗೋಸ್ಕರ ನಾನು ತೋರಿಸ್ತೀನಿ. ಹಾಗೆ ಇಲ್ಲಿ ಸಿಮ್ಯುಲೇಟರ್ಗಳು ಯಾವ ಥರ ಇದೆ ಅಂತ ನಿಮಗೆ ಮುಂದೆ ತೋರಿಸ್ತೇನೆ. ನೋಡಿ ಇಲ್ಲಿ ಸ್ಮಾಲ್ ಏರೋಪ್ಲೇನ್ಸ್ ಮತ್ತು ಯುದ್ಧದಲ್ಲಿ ಯೂಸ್ ಮಾಡ್ತಕ್ಕಂಥ ಇದರ ಹೆಸರು ಹಂಸ ಅಂತ. ಹಾಗೆ ನೀವು ಕೂಡ ಒಂದು ಬಾರಿ ವಿಸಿಟ್ ಮಾಡಿ ಡಿಫ್ರೆಂಟ್ ಆದ ಎಕ್ಸ್ಪೀರಿಯೆನ್ಸ್ನ ನೀವು ಮಾಡಬಹುದು. ನಾನು ಕೂಡ ನಿಮಗೋಸ್ಕರ ಈ ಎಕ್ಸ್ಪ್ಲೋರನ್ನು ಮಾಡಿದ್ದೇನೆ. ನನ್ನ ಎಕ್ಸ್ಪ್ಲೋರ್ ಹೇಗೈತೆ ಅನ್ನೋದು ನನಗೆ ದಯವಿಟ್ಟು ಕಮೆಂಟ್ ಮೂಲಕ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಮತ್ತು ಬೆಲ್ ಐಟನನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇದರ ಹೆಸರು ಕಿರಣ್ ಅಂತ. ಕಿರಣ್ ಇದರ ಪಕ್ಕದಲ್ಲಿ ಇರ್ತಕ್ಕಂಥ ಇಂಜಿನ್ಗಳು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಹಾಗೆ ಕಿರಣ್ ಫ್ಲೈಟ್ ಜೊತೆ ನಾನು ಕೂಡ ಒಂದು ಸೆಲ್ಫಿ ತಗೋಬೇಕು ಅಂತ ಇಷ್ಟ ಆಯಿತು, ತೊಗೊಂಡಿದ್ದೀನಿ. ಹಾಗೆ ಹಂಸ ಕೂಡ ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೋಸ್ಕರ. ಬನ್ನಿ, ಇದು ಇರ್ತಕ್ಕಂಥದ್ದು HAL ಏರ್ಪೋರ್ಟ್ ಮ್ಯೂಸಿಯಮಲ್ಲಿ ನಾವು ನೋಡಲಿಕ್ಕೆ ಬಂದಿರೋದು ಇವತ್ತು. ಇದು PSLV ಹೀಟ್ ಶೀಲ್ಡ್ ಅಂತಾರೆ ಇದ್ರದ್ದು. ನಾವು ಉಪಗ್ರಹ ಉಡಾವಣೆ ಮಾಡಬೇಕಾದ್ರೆ ಮುಂದಿನ ಟಿಪ್ ಇರುತ್ತಲ್ಲ ಸ್ನೇಹಿತರೆ, ಅದೇ ಇದು. ಮತ್ತು HALನಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥದ್ದು. ಇದು ಕಂಟ್ರೋಲಿಂಗ್ ಬೈ ಇಂಡಿಯನ್ ಸೆಂಟ್ರಲ್ ಗೌರ್ಮೆಂಟ್ ಡಿಫೆನ್ಸ್ ಅವರು ಕಂಟ್ರೋಲ್ ಮಾಡ್ತಾ ಇರೋದು HAL ಕಂಪ್ನಿ. HAL ಕಂಪ್ನಿ ಒನ್ ಆಫ್ ದಿ ನಮ್ಮ ಹೆಮ್ಮೆ ಅನ್ಬೋದು. ಇದು ಬೆಂಗಳೂರಲ್ಲಿರೋದು ಮತ್ತು ಇಲ್ಲಿಯ ವ್ಯವಸ್ಥೆ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನನ್ನು ದೇಶಕ್ಕೆ ಮತ್ತು ಇಡೀ ಪ್ರಪಂಚಕ್ಕೆ ತೋರಿಸಿದೆ ಅನ್ನೋದು ಒಂದು ವಿಶೇಷ. ಬನ್ನಿ ಇನ್ನು ಒಳಗಡೆ ಸ್ಪೆಷಲ್ ಆದಂಥ ಫ್ಲೈಟ್ಗಳಿದ್ದಾವೆ ಮತ್ತು ಫೈಟರ್ ಜೆಟ್ ಇದ್ದಾವೆ, ಅದನ್ನು ತೋರಿಸ್ತೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿಬಿಡಿ. ಬನ್ನಿ ಒಳಗಡೆ ತೋರಿಸ್ತೀನಿ. ಇದರ ಹೆಸರು ಬಸಂತ್ ಅಂತ. ಬಸಂತ್ ಏರ್ ಜೆಟ್ ಇದು ಬಂದುಬಿಟ್ಟು ಫೈಟರ್ ಜೆಟ್ ಆಗಿ ಯೂಸ್ ಮಾಡಿದ್ದಾರೆ. ಇದನ್ನು 1972 ಮಾಡಿದ್ದಾರೆ. ಮತ್ತು ಅಲ್ಲಿಯ ಹಳೆಯ ಮೆಮ್ರೀಸು ಕೂಡ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ ಅನ್ನೋದು ಸ್ನೇಹಿತರೆ. ನೋಡಿ ಎಷ್ಟು ವಿಶೇಷವಾದಂಥ ಒಂದು ಅಂತ ಹೇಳ್ಬೋದು. ಹೇಗೆ ಇದೆ. ಹಾಗೆ ಮುಂದೆ ನೋಡಿ, ಇದು ಪ್ಯಾರಾಶೂಟ್ ಮುಂದೆ ಹೋಗ್ತಾ ಇದೆ. ನಾವು ಪ್ಯಾರಾಶೂಟ್ ಇಲ್ಲಿ ಪೈಲಟರ್ ಎಮರ್ಜೆನ್ಸಿ ಆದಾಗ ಹೇಗೆ ಪ್ಯಾರಾಶೂಟಿಂದ ಕೆಳಗಡೆ ಇಳಿತಾನೆ ಅನ್ನೋದು ಒಂದು ವಿಶೇಷವಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಸ್ನೇಹಿತರೆ. ಇದು ಇವತ್ತಿನ ಹೈಲೈಟ್ಸ್ ಆಗಿರುತ್ತದೆ. ಯಾಕಂದರೆ ಎಲ್ಲರ ಮನಸ್ಸಲ್ಲಿ ಬರೋದು ಇವರು ಮೇಲೆ ಹೋದಾಗ ಹೇಗೆ ಎಮರ್ಜೆನ್ಸಿಲಿ ಕೆಳಗೆ ಇಳಿತಾರೆ, ಯಾಕಂದರೆ ಅವ್ರದ್ದು ಲೈಫ್ ಸೆಕ್ಯೂರ್ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟು. ನೋಡಿ, ಈ ಪ್ಯಾರಾಶೂಟ್ ಯೂಸ್ ಮಾಡಿ ಸೀಟ ಸಮೇತ ಅವರು ಕೆಳಗಡೆ ಇಳಿಯೋದು ಒಂದು ವಿಶೇಷ. ಮತ್ತು ಹಾಗೆ ಮುಂದೆ ಇದು ಫ್ರಂಟ್ ವೀಲ್ ಹೇಗೆ ಎಂಟೈರ್ ಫ್ಲೈಟ್ನ ಕಂಟ್ರೋಲ್ ಮಾಡೋದು ಅನ್ನೋದು ಒಂದು ಮೆಕ್ಯಾನಿಸಮ್ ಸಿಸ್ಟಮ್ ಕೂಡ ಇಲ್ಲಿ ನಮಗೆ ಡಿಸ್ಪ್ಲೇ ಮಾಡಲಿಕ್ಕೆ ಸಿಗುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ, ಎಂಥ ಅದ್ಭುತ ಇದು. ದಯವಿಟ್ಟು ಒಂದು ಬಾರಿ ಆದರೂ ನೀವು ವಿಸಿಟ್ ಮಾಡಿ. ಇಲ್ಲಿ ಎಂಥ ಕಾಸ್ಟ್ಲಿ ಇಲ್ಲ, ಓನ್ಲಿ ಕೇವಲ 70 ರೂಪೀಸ್ ಎಂಟ್ರೆನ್ಸು. ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಕುಟುಂಬ ಸಮೇತರಾಗಿ, ಸ್ಟೂಡೆಂಟ್ಸ್ ಆಗಿದ್ದರೆ ಸ್ಟೂಡೆಂಟ್ಸ್ ಎಲ್ಲ ಹೋಗಿ ಒಂದು ಬಾರಿ ವಿಸಿಟ್ ಮಾಡಿ. ಇಲ್ಲಿ ಎಕ್ಸ್ಪೀರಿಯೆನ್ಸ್ನ ನೀವು ನೋಡಲೇಬೇಕಾಗಿರ್ತದೆ. ಇದಿರೋದು ಕೇವಲ ಮಾರತಳ್ಳಿಯಿಂದ ಹತ್ತಿರ ಇರ್ತಕ್ಕಂಥದ್ದು HAL ಏರ್ಪೋರ್ಟ್ ಮ್ಯೂಸಿಯಂ ಅಂತ ಹೇಳ್ಬೋದು. ಇದು ಏರೋನಾಟಿಕ್ಸ್ ಏರೋಸ್ಪೇಸ್ಗೆ ಸಂಬಂಧಪಟ್ಟಂಥ ಎಲ್ಲ ವಿಷಯವನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ನೀವೇನಾದರೂ ಇದರ ಬಗ್ಗೆ ಕಾಳಜಿ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಸ್ನೇಹಿತರಿಗೆ ಎಕ್ಸ್ಪ್ಲೇನ್ ಮಾಡಿ.
ನೋಡಿ ಇಂಜನ್ ಅಸೆಂಬ್ಲಿ ಮತ್ತು ಅಲ್ಲಿ ಯಾವ ಥರ ಇದೆ ಅನ್ನೋದು ಎಲ್ಲವನ್ನು ಡಿಸ್ಪ್ಲೇ ಮಾಡಿದ್ದಾರೆ ಬಿಡಿ ಬಿಡಿಯಾಗಿ. ಇದು ನಿಮಗೋಸ್ಕರ ನಾನು ಹೊಸದಾಗಿ ಎಕ್ಸ್ಪ್ಲೋರ್ ಮಾಡಿದ್ದೆ ಸ್ನೇಹಿತರೆ. ಈ ಥರ ಹೊಸ ಹೊಸ ವಿಷಯವನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನನಗೆ ದಯವಿಟ್ಟು ಹುಮ್ಮಸ್ ಕೊಡಿ. ಹಾಗೆ ಏನಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಸ್ನೇಹಿತರೆ. ಅವಾಗ ತಾನೇ ನಾನು ನಿಮ್ಮನ್ನು ನೆಕ್ಸ್ಟ್ ಲೆವೆಲ್ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟಪಡ್ತೇನೆ. ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಇರ್ತಕ್ಕಂಥ ಇದು ಏರ್ಪೋರ್ಟ್ ರೋಡಲ್ಲಿ ಇರ್ತಕ್ಕಂಥ ಏರೋನಾಟಿಕ್ಸ್ ರಿಲೇಟೆಡ್ ಅಂದರೆ HAL ಅವರು ಮೇಂಟೈನ್ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಆದಂಥ ಒಂದು ಮ್ಯೂಸಿಯಂ ಅಂತ ಹೇಳ್ಬೋದು. ಈ ಮ್ಯೂಸಿಯಂನ ಎರಡು ಕಣ್ಣಲ್ಲಿ ನೋಡಲಿಕ್ಕೂ ಸಾಕಾಗಲ್ಲ ಸ್ನೇಹಿತರೆ. ನಾನಂತರೂ ಅಮೇಝಿಂಗ್ ಎಕ್ಸ್ಪೀರಿಯೆನ್ಸ್ನ ಮಾಡಿದ್ದೇನೆ. ಆ ಎಕ್ಸ್ಪೀರಿಯೆನ್ಸ್ನ ನಿಮಗೋಸ್ಕರ ಇವತ್ತು ನಿಮ್ಮ ಕಣ್ಮುಂದೆ ತಂದಿದ್ದೇನೆ. ಇದು ಬ್ಯೂಟಿಫುಲ್ ಆದಂಥ ಒಂದು ಮ್ಯೂಸಿಯಂ ಆಗಿರ್ತದೆ ಸ್ನೇಹಿತರೆ. ನೋಡಿದ್ರಲ್ಲ ಇವತ್ತಿಂದ ಬ್ಯೂಟಿಫುಲ್ HAL ಹೆರಿಟೇಜ್ ಸೆಂಟರ್ ಮತ್ತು ಏರೋಸ್ಪೇಸ್ ಮ್ಯೂಸಿಯಂ ಇದು ಆಗಿತ್ತು. ನಿಮಗೋಸ್ಕರ ನಾನು ಇದನ್ನು ತೊಗೊಂಬಂದಿದ್ದು ಕಲ್ಪನಾಕಾಂತು ಲೈಫ್ ಸ್ಟೈಲ್ ಚಾನಲ್ನಲ್ಲಿ. ಈ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹೀಗೆ ನನಗೆ ತಿಳಿಸ್ತಾ ಇರಿ ಅಂತ ಹೇಳ್ತಾ ಇರೋದು. ಇದನ್ನು ಕಂಡುಹಿಡಿದಿರೋದು ಮರಲೇಬಾರ್ದು, ಅವರೇ ಸೇಠ್ ವಾಲ್ಚಂದ್ ಹೀರಾಚಂದ್ ಅಂತ. ಇವರು ನಮಗೆ HAL ಕಂಪ್ನಿನ ಕಂಡುಹಿಡಿದಿರೋದು. ಅವ್ರದ್ದು ಪುತ್ಥಳಿ ಕೂಡ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಅವ್ರಿಗೊಂದು ನಾನು ಸೆಲ್ಯೂಟ್ ಮಾಡಲೇಬೇಕು. ಯಾಕಂದರೆ ಇಂಥ ಬ್ಯೂಟಿಫುಲ್ HAL ಕಂಪ್ನಿನ ಫೌಂಡರ್ ಇವರು ಆಗಿರತಕ್ಕಂಥದ್ದು. ಇವರು ಒಂದು ವಿಶೇಷ ಕೊಡುಗೆ ನಮ್ಮ ಭಾರತ ದೇಶಕ್ಕೆ ಅಂತ ಹೇಳ್ಬೋದು. ಹಾಗೆ ಮ್ಯೂಸಿಯಂನ ವಿಸಿಟ್ ನೀವು ಮಾಡಿದ್ರಲ್ಲ ಸ್ನೇಹಿತೆ, ನೋಡೋಣ ಮಳೆಯಲ್ಲಿ ಮತ್ತು ಜೊತೆಯಲ್ಲಿ ಹೇಗಿರುತ್ತೆ ಆ ಫೀಲ್ ಕೂಡ ನಾನು ಇಲ್ಲಿ ಮಾಡಿದ್ದೇನೆ. ಹಾಗೆ ಆವಾಗ ನೋಡೋಣ. ಮಳೆಯಲಿ ಜೊತೆಯಲಿ ಅನ್ನೋದು ಒಂದು ಹಾಡು ನೋಡಿ. ಆಫ್ಟರ್ ಮೈ ವಿಸಿಟಿಂಗ್ ಟ್ರೈನಿಂಗ್ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅನ್ನೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ. ಇಲ್ಲಿ ಗ್ರೀನರಿ ಇಲ್ಲಿ ಮೇಂಟೈನ್ ಮಾಡಿರ್ತಕ್ಕಂಥದ್ದು HAL ಕಂಪ್ನಿಯವರಿಗೆ ನಾನು ಒಂದು ಸೆಲ್ಯೂಟ್ ಮಾಡಲೇಬೇಕು. ದಯವಿಟ್ಟು ಒಂದು ಬಾರಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿಂದು ವಿಡಿಯೋನ ನಾನು ನಿಮಗೆ ಮುಗಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಮುಂದಿನ ವಿಡಿಯೋಗೋಸ್ಕರ ದಯವಿಟ್ಟು ವೇಟ್ ಮಾಡಿ. ಇನ್ನೂ ಬ್ಯೂಟಿಫುಲ್ ಆದಂಥ ವಿಡಿಯೋಗಳು ನಿಮಗೋಸ್ಕರ ನಾನು ಡಿಫ್ರೆಂಟ್ ಜಾಗವನ್ನು ಎಕ್ಸ್ಪ್ಲೋರ್ ಮಾಡಿ ತರ್ತೀನಿ. ಆದರೆ ಅಲ್ಲಿವರೆಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅನ್ನೋದು ಒಂದು ನಂದು ಕೋರಿಕೆ. ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ಬೇರೆ ಎಲ್ಲಿ ಇಲ್ಲ, ಇದು ಓಲ್ಡ್ ಏರ್ಪೋರ್ಟ್ ರೋಡ್ HAL ಹತ್ರ ಇರತಕ್ಕಂಥದ್ದು, ಮಾರ್ತಳ್ಳಿ ನಿಯರೆಸ್ಟ್ ಇರತಕ್ಕಂಥದ್ದು ಒಂದು ಮ್ಯೂಸಿಯಂ ಸೆಂಟರ್. ಥ್ಯಾಂಕ್ ಯು ಸ್ನೇಹಿತರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಇವತ್ತಿನ ನಾನು ಸೈನ್ ಅಪ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳಲಿಕ್ಕೆ ನಾನು ಮರೆಯಲ್ಲ, ಯಾಕಂದರೆ ನೀವು ಇದ್ದರೆ ನಾನು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.